ನಿಮಗೆ ತೋರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಡೆದ್ರೆ ಏನಾಗುತ್ತೆ ಅಂತ ಹೇಳಿ. ಬಂಗಾಳ ಎಲೆಕ್ಷನ್ ಪ್ರೆಸಿಡೆನ್ಸಿಯಲ್ ಪ್ರಾಂತ್ಯ, ರಾಷ್ಟ್ರಪತಿ ಆಡಳಿತ ನಡೀತಾ ಇದೆಯಲ್ಲ, ಆ ಪ್ರಾಂತ್ಯಗಳಿಗೆ ಹೋಗೋಣ ಇದೀಗ. ನಡಿಯ ಬಿಜೆಪಿ 11, ಟಿಎಂಸಿ 6. ಅಲ್ಲಾಗಿರುವಂತಹ ನಡೆಯದಲ್ಲಾದಂತಹ ಗಲಾಟೆಗಳು ಇದೆಲ್ಲದೂ ಕೂಡ ಇದೀಗ ಟಿಎಂಸಿಗೆ ಪೆಟ್ಟು ಕೊಡ್ತಾ ಇದೆ. ನೋ, ಅಷ್ಟು ಮಾತ್ರ ಅಲ್ಲ, ನಾರ್ತ್ 24 ಪರಗಣ, ಅದರಲ್ಲಿ ಬಿಜೆಪಿ 16 ಆದ್ರೆ ಟಿಎಂಸಿ 17. ಟಕ್ಕರ್, ನೆಕ್ ಟು ನೆಕ್ ಫೈಟ್ ಇದೆ ಇಲ್ಲಿ, ನೆಕ್ ಟು ನೆಕ್ ಫೈಟ್. ಸೊ ಸೌತ್ ಕಡೆ ಹೋಗೋದಾದ್ರೆ ಕೋಲ್ಕತ್ತಾ ಪ್ರೆಸಿಡೆನ್ಸಿ ಪ್ರಾಂತ್ಯ, ಕೋಲ್ಕತ್ತಾ ಬಿಜೆಪಿ 4, ಟಿಎಂಸಿ 7 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಹೌರಾ 16 ಸೀಟ್ಗಳಿರುವಂತಹ ಸ್ಥಳ ಇದು. ಇದರಲ್ಲಿ ಟಿಎಂಸಿ ಒಂದು ಅರ್ಥದಲ್ಲಿ ಸ್ವೀಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಬರೋಬ್ಬರಿ 14 ಸ್ಥಾನಗಳನ್ನು ಟಿಎಂಸಿ ಗೆದ್ರೆ ಬಿಜೆಪಿ ಕೇವಲ 2ಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ. ಇನ್ನು ಹೋಗ್ಲಿಗೆ ಹೋಗೋದಾದ್ರೆ ಹೂಗ್ಲಿ 18 ಸ್ಥಾನಗಳಲ್ಲಿ ನೆಕ್ ಟು ನೆಕ್ ಫೈಟ್ ಅಗೇನ್. ಬಿಜೆಪಿ 9, ಟಿಎಂಸಿ 9. ಓವರಾಲ್ ಆಗಿ ನೋಡೋಣ, ಪ್ರೆಸಿಡೆನ್ಸಿ ಪ್ರಾಂತ್ಯದಲ್ಲಿ ಬರೋಬ್ಬರಿ ಒಂದಲ್ಲ ಎರಡಲ್ಲ 126 ಸೀಟ್ಗಳಿವೆ. ಆ 126ರಲ್ಲಿ ಬಿಜೆಪಿ 44 ಗೆಲ್ಲುತ್ತೆ. ಅಂದ್ರೆ ಕಳೆದ ಬಾರಿಗಿಂತ ಬರೋಬ್ಬರಿ 24 ಸೀಟ್ಗಳನ್ನ ಬಿಜೆಪಿ ಹೆಚ್ಚು ಗೆಲ್ಲುತ್ತೆ. ಆದ್ರೆ ಟಿಎಂಸಿ ಅಗೇನ್ 81 ಸ್ಥಾನಗಳನ್ನ ಗೆಲ್ಲುತ್ತೆ. -24, ಕಳೆದ ವರ್ಷಕ್ಕಿಂತ 24 ಕಡಿಮೆ ಸ್ಥಾನಗಳನ್ನ ಗೆದ್ದರೂ ಕೂಡ ಟಿಎಂಸಿಗೆ ಯಾವುದೇ ಕೊರತೆ ಇಲ್ಲ. ಕಾರಣ 81 ಸೀಟ್ಗಳನ್ನು ಗೆಲ್ಲುವಂತ ಸಾಧ್ಯತೆ ಟಿಎಂಸಿಗಿದೆ. ಇನ್ನು ಐಎಸ್ಎಫ್ 1 ಪ್ರಾಂತ್ಯವನ್ನ ಗೆಲ್ಲುವಂತ ಸಾಧ್ಯತೆಗಳಿವೆ. ಸೊ ಪ್ರೆಸಿಡೆನ್ಷಿಯಲ್ ಪ್ರಾಂತ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ, ಬಹಳ ಆಶ್ಚರ್ಯ. ಯಾಕಂತ ಹೇಳಿದ್ರೆ ನಮಗೆ ಸೌತ್ ಇಂಡಿಯಾ ಏನಿದೆ, ನಮ್ಗಲ್ಲಿ ಈ ರಾಷ್ಟ್ರಪತಿ ಆಳ್ವಿಕೆ ಅದೆಲ್ಲ ಏನು ಎತ್ತ ಅಂತ ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಅದನ್ನು ನೋಡಿದಂತೂ ಕೂಡ ಬಹಳ ಕಡಿಮೆ. ಇವನ್ ಎಮರ್ಜೆನ್ಸಿ ಟೈಮಲ್ಲೂ ಕೂಡ ಸೌತಿಗೆ ಪೆಟ್ಟು ಬಿದ್ದದ್ದು ತುಂಬ ಕಡಿಮೆ. ಆದರೆ ಬೆಂಗಾಲದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಒಂದಿಷ್ಟು ಪ್ರಾಂತ್ಯಗಳನ್ನ ಪ್ರೆಸಿಡೆನ್ಷಿಯಲ್ ಆಳ್ವಿಕೆಗೆ ತರಬೇಕು ಅಂತ ಹೇಳಿದ್ರೆ ಅಲ್ಲಿನ ವಾತಾವರಣ ಯಾವ ರೀತಿ ಇದ್ದಿರ್ಬೋದು ಅಂತ ಯೋಚನೆ ಮಾಡಿ. ಸೊ ನಾವು ಟೋಟಲ್ ಪ್ರೆಸಿಡೆನ್ಷಿಯಲ್ ಪ್ರಾಂತ್ಯ ಒಟ್ಟು ಸ್ಥಾನ 126. ಅದರಲ್ಲಿ ಬಿಜೆಪಿ ಬಹುಶಃ ಪ್ರೆಸಿಡೆನ್ಷಿಯಲ್ ಆಳ್ವಿಕೆಯ ನಂತರವೋ ಅಥವಾ ಆರ್ಮಿ ಅವರ ಅಲ್ಲಿ ಆಳ್ವಿಕೆ ನಡೆಸಿದ ನಂತರವೋ ಗೊತ್ತಿಲ್ಲ, ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ಲಸ್ ಆಗ್ತಾ ಇದೆ, ಪಾಸಿಟಿವ್ ಆಗ್ತಾ ಇದೆ. ಬರೋಬ್ಬರಿ 24 ಸ್ಥಾನಗಳನ್ನ ಕಳೆದ ಬಾರಿಗಿಂತ ಹೆಚ್ಚು ಗೆದ್ದುಕೊಳ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಬರೋಬ್ಬರಿ 44 ಸ್ಥಾನಗಳನ್ನ ಇಲ್ಲಿ ಗೆದ್ದುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಟಿಎಂಸಿ 24 ಸ್ಥಾನಗಳನ್ನ ಸೋಲುತ್ತೆ, 81 ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕು. ಬಟ್ ಸ್ಟಿಲ್ 50%, ಹತ್ತಿರ 50% ಅಷ್ಟು ಡಿಫ್ರೆನ್ಸ್ ಇದೆ. ಇನ್ನು ಐಎಸ್ಎಫ್ 1 ಸ್ಥಾನವನ್ನು ಗೆಲ್ಲುವಂತ ಸಾಧ್ಯತೆ. ಸೊ ಇವಿಷ್ಟು ಪಶ್ಚಿಮ ಬಂಗಾಳದ ಅಂಕಿ ಅಂಶಗಳನ್ನು ನಾವು ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ವಿ. ಓವರಾಲ್ ಆಗಿ ಟೋಟಲ್ ಆಗಿ ನಾವು ನೋಡೋದಾದ್ರೆ ಪ್ರೆಸಿಡೆನ್ಸಿಯಲ್ ಪ್ರಾಂತ್ಯ ಬಿಜೆಪಿ 2, ಎಲ್ಲಿ ಹೌರಾದಲ್ಲಿ, ಟಿಎಂಸಿ 14. ಸೊ ಮತ್ತೆ ನಾವು ಮಾತಾಡಬೇಕಾಗಿರೋದು ಸೆಂಟ್ರಲ್ ಪ್ರಾಂತ್ಯದ ಬಗ್ಗೆನೆ. ಯಾಕಂತ ಹೇಳಿದ್ರೆ ಸೆಂಟ್ರಲ್ ಪ್ರಾಂತ್ಯದಲ್ಲಿ ಸಂಪೂರ್ಣವಾಗಿ ಟಿಎಂಸಿ ಸ್ವೀಪ್ ಮಾಡುವಂತ ಸಾಧ್ಯತೆಗಳೇ ಹೆಚ್ಚಿವೆ. ಬಿಜೆಪಿಗೆ ದೊಡ್ಡದಾಗಿ ಪೆಟ್ಟು ಬೀಳ್ತಾ ಇರುವಂತದ್ದು ಕೂಡ ಸೆಂಟ್ರಲ್ ಪ್ರಾಂತ್ಯದಲ್ಲಿ. ಆರಂಭದಲ್ಲಿ ಉತ್ತರ ಭಾಗವನ್ನ ಬಿಜೆಪಿ ತನ್ನ ತೆಕ್ಕೆಗೆ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತದೆ. ನೋಡಿ ಸೆಂಟ್ರಲ್ ನಾವು ಅಂಕಿಅಂಶಗಳನ್ನು ತೋರಿಸ್ತಾ ಇದ್ವಿ. ಒಟ್ಟು ಸ್ಥಾನಗಳು 60 ಸೆಂಟ್ರಲ್ ಇರುವಂತದ್ದು. ಬಿಜೆಪಿ +7 ಆಗುತ್ತೆ ಈ ವರ್ಷ, ಆದ್ರೂ ಕೂಡ ಅವ್ರು ಗೆಲ್ಲುವಂಥದ್ದು 13. ಬಟ್ ಟಿಎಂಸಿ 44 ಸ್ಥಾನಗಳನ್ನು ಗೆಲ್ಲುತ್ತೆ. ಅಂದ್ರೆ ಬಿಜೆಪಿಗಿಂತಲೂ 10 ಪಟ್ಟು ಹೆಚ್ಚು. ಟಿಎಂಸಿ 44 ಸ್ಥಾನಗಳನ್ನ ಗೆಲ್ಲುತ್ತೆ.